ಈ ಸಂದೇಶ ಈಗ ನಿಮ್ಮನ್ನ ತಲುಪಿದ್ರೆ ಇದು ಆಕಸ್ಮಿಕ ಅಲ್ಲ. ಇವತ್ ನೀವ್ ಅನುಭವಿಸ್ತಾ ಇರೋದನ್ನ ನಾನೀಗಾಗ್ಲೇ ಅನುಭವಿಸಿದ್ದೀನಿ. ಮತ್ತೆ ಇವಾಗ ನಾನು ಹೇಳೋಕ್ ಹೊರಟಿರೋದನ್ನ ಎಚ್ಚರಿಕೆಯಿಂದ ಕೇಳಿಸ್ಕೋಬೇಕು. ಈಗ ನೀವು ಕನ್ಫ್ಯೂಸ್ಡ್ ಆಗಿದ್ದೀರ. ಒಂದಿನ ತುಂಬಾ ಮೋಟಿವೇಟೆಡ್ ಆಗಿರ್ತೀರ, ಮತ್ತೊಂದಿನ ಎಲ್ಲಾದ್ರ ಬಗ್ಗೆನೂ ಪ್ರಶ್ನೆ ಮಾಡ್ತೀರ. ಮೂವ್ ಆನ್ ಆಗೋದಕ್ಕೆ ಪ್ರಯತ್ನ ಮಾಡ್ತೀರ. ಆದ್ರೆ ಜೀವನ ನಿಮ್ಮ ತಾಳ್ಮೆ, ನಿಮ್ಮ ನಂಬಿಕೆ ಮತ್ತೆ ನಿಮ್ಮ ಶಕ್ತಿನ ಪರೀಕ್ಷೆ ಮಾಡ್ತಿದ್ಯೇನೋ ಅಂತ ಅನ್ಸುತ್ತೆ. ಸರಿ ತಾನೆ? ಹಾಗಾಗಿ ನೀವಿನ್ನೂ ನೋಡದೇ ಇರೋ ಒಂದು ವಿಷಯನ ನಾನು ನಿಮ್ಗೆ ಹೇಳ್ತೀನಿ. ಈ ಹಂತ ನಿಮ್ಮನ್ನ ರೂಪಿಸ್ತಿದೆಯೇ ಹೊರತು ನಿಮ್ಮನ್ನ ಬ್ರೇಕ್ ಮಾಡ್ತಿಲ್ಲ. ಆ ಕ್ಷಣ ನನಗಿನ್ನೂ ನೆನಪಿದೆ. ನೀವು ಅತಿಯಾಗಿ ಯೋಚನೆ ಮಾಡೋ ತಡರಾತ್ರಿಗಳು, ದಿನ ಪ್ರಾರಂಭ ಆಗೋ ಮೊದಲೇ ನೀವು ಟಯರ್ಡ್ ಆಗಿ ಹೇಳೋ ಬೆಳಗ್ಗೆಗಳು. ನೀವು ತುಂಬಾ ಪ್ರಯತ್ನ ಮಾಡ್ತೀರ, ಆದ್ರೆ ಏನೂ ಬದಲಾಗ್ತಿಲ್ಲ ಅನ್ನೋ ಭಾವನೆ. ಆಶ್ಚರ್ಯ ಪಡ್ತೀರ ನೀವು, ನಾನು ಸರಿಯಾದ ದಾರಿಲೇ ಇದ್ದೀನ, ಇದ್ಯಾಕಿಷ್ಟು ಟೈಮ್ ತಗೋತಿದೆ, ನಾನೆಷ್ಟು ಕಷ್ಟಪಡ್ತಿದ್ರು ಯಾಕದನ್ನ ಯಾರೂ ಗಮನಿಸ್ತಿಲ್ಲ ಅಂತ. ಆದ್ರೆ ನಾನ್ ನಿಮ್ಗೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಪ್ರತಿಯೊಂದು ಕಾರಣದ ಪ್ರಯತ್ನಗಳನ್ನ ಜೀವನ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಈಗ ನೀವು ಡಿಸಿಪ್ಲಿನ್ ಕಲಿತಿದ್ದೀರ, ಭಾವನಾತ್ಮಕ ನಿಯಂತ್ರಣವನ್ನ ಕಲಿತಿದ್ದೀರ, ಮತ್ತೆ ನನ್ನ ನಂಬಿ ಅದಕ್ಕಾಗಿ ನಿಮಗೆ ನೀವೇ ಥ್ಯಾಂಕ್ಸ್ ಹೇಳ್ತೀರ. ಪರದೆ ಹಿಂದೆ ನೀವಿನ್ನೂ ಫೀಲ್ ಮಾಡೋಕ್ ಸಾಧ್ಯ ಆಗದೆ ಇರೋ ವಿಷಯಗಳು ನಡೀತಿವೆ. ಸಂಪರ್ಕಗಳು ರೂಪುಗೊಳ್ತಿವೆ, ಅವಕಾಶಗಳು ಒಗ್ಗೂಡ್ತಿವೆ. ನಿಮ್ಮ ಮನಸ್ಥಿತಿ ನಿಧಾನವಾಗಿ ಸುಧಾರಿಸ್ತಿದೆ. ನಿಶ್ಚಲತೆಯಂತೆ ಭಾಸವಾಗೋದು ವಾಸ್ತವವಾಗಿ ಸಿದ್ಧತೆಯಾಗ್ತಿದೆ. ಕೆಲವೊಮ್ಮೆ ನೀವು ಒಂಟಿತನ ಅನುಭವಿಸ್ತೀರ ಅನ್ನೋದು ನನಗೆ ಗೊತ್ತಿದೆ. ಜನ ನಿಮ್ ಸುತ್ತ ಇದ್ರೂ ಕೂಡ ನಿಮ್ಮೊಳಗಡೆ ಏನ್ ನಡೀತಿದೆ ಅನ್ನೋದು ನಿಜವಾಗ್ಲೂ ಯಾರಿಗೂ ಅರ್ಥ ಆಗಲ್ವೇನೋ ಅಂತ ಅನ್ಸತ್ತೆ. ಆದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ, ನಿಮ್ಮ ಒಂಟಿತನ ಶಿಕ್ಷೆ ಅಲ್ಲ, ಅದು ರಕ್ಷಣೆ. ಕೆಲವರು ಹೊರಡ್ಬೇಕಾಯ್ತು, ಕೆಲವು ಸನ್ನಿವೇಶಗಳು ಮುರಿದು ಬೀಳ್ಬೇಕಾಯ್ತು, ಕೆಲವು ಕನಸುಗಳು ನಿಲ್ಬೇಕಾಯ್ತು. ಯಾಕಂದ್ರೆ ಈಗ ನೀವು ಕಲಿತಾ ಇರೋ ಪಾಠಗಳಿಲ್ದೆ ಇವತ್ತು ನಾನಿದ್ದೀನಲ್ಲ, ಆ ರೀತಿ ನೀವಾಗೋದಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ. ನಿಮ್ಮ ಟೈಮ್ ಲೈನ್ನ ಯಾರ ಜೊತೆನೂ ಹೋಲಿಸ್ಕೋಬೇಡಿ. ಫಲಿತಾಂಶಗಳು ಸಮಯ ತಗೊಳ್ತಿವೆ ಅನ್ನೋ ಕಾರಣಕ್ಕೆ ನಿಮ್ಮನ್ನ ನೀವು ಡೌಟ್ ಪಡಬೇಡಿ. ತಕ್ಷಣನೇ ಸಿಗೋ ಯಶಸ್ಸಿಗಿಂತ ಆಳವಾದದನ್ನ ನೀವು ಬಿಲ್ಡ್ ಮಾಡ್ತಿದ್ದೀರ. ನೀವು ಸಿದ್ಧತೆ, ಬುದ್ಧಿವಂತಿಕೆ ಮತ್ತೆ ಸ್ವಾಭಿಮಾನವನ್ನ ಬಿಲ್ಡ್ ಮಾಡ್ತಿದ್ದೀರ. ವಿಷಯಗಳು ಇದ್ದಕ್ಕಿದ್ದಾಗೆ ಅರ್ಥಪೂರ್ಣವಾಗೋ ದಿನ ನೀವು ಅನ್ಕೊಂಡಿರೋದ್ಕಿಂತಾನೂ ಬೇಗನೆ ಬರುತ್ತೆ. ಬಾಗಿಲುಗಳು ತೆರೆದುಕೊಳ್ತವೆ. ಆತ್ಮವಿಶ್ವಾಸ ಸ್ವಾಭಾವಿಕ ಅನ್ಸುತ್ತೆ. ಒಮ್ಮೆ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದ್ದ ಭಯ ದೂರವಾಗತ್ತೆ. ಮತ್ತೆ ಆ ದಿನ ನೀವು ಈ ಕ್ಷಣನ ನೆನ್ಪು ಮಾಡ್ಕೋತೀರ, ಮತ್ತೆ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋದನ್ನ ಅರ್ಥಕೋತೀರ. ಹಾಗಾಗಿ ಈಗ ನೀವು ಕಾಣಿಸ್ಕೋತಾನೆ ಇರಿ. ನೀವು ಎಂಟಿ ಆಗಿರೋ ದಿನಗಳಲ್ಲಿಯೂ ಕೂಡ, ಮೋಟಿವೇಶನ್ ಕಣ್ಮರೆ ಆದಾಗ್ಲೂ ಕೂಡ, ನಿಮಗೋಸ್ಕರ ಯಾರು ಚಪ್ಪಾಳೆ ತಟ್ತಾ ಇದ್ರು ಕೂಡ. ಅವಶ್ಯಕತೆ ಇದ್ರೆ ನೀವು ರೆಸ್ಟ್ ಮಾಡಿ, ಪರವಾಗಿಲ್ಲ. ಆದ್ರೆ ನಿಮ್ಮ ಉದ್ದೇಶನ ಯಾವತ್ತಿಗೂ ಕೈ ಬಿಡಬೇಡಿ. ನಿಮ್ಮ ಭವಿಷ್ಯದ ಆತ್ಮ ಅಲ್ಲಿ ನಿಮ್ಮ ಬಗ್ಗೆ ಹೆಮ್ಮೆ ಪಡ್ತಿದೆ. ನೀವು ಬಿಟ್ಕೊಡದೇ ಇರೋದಕ್ಕೆ ಕೃತಜ್ಞತೆಗಳು. ನಿಮ್ಮ ಹೃದಯಕ್ಕೆ ಪ್ರಾಮಾಣಿಕವಾಗಿದ್ದಿದ್ದಕ್ಕೆ ಕೃತಜ್ಞತೆಗಳು. ಕಂಫರ್ಟ್ಗಿಂತ ಬೆಳವಣಿಗೆ ಆರಿಸ್ಕೊಂಡಿದ್ದಕ್ಕೆ ಕೃತಜ್ಞತೆ ಹೇಳ್ತಿದೆ. ಅನ್ಕೊಂಡಿರೋದ್ಕಿಂತಾನೂ ನೀವು ಹತ್ರ ಆಗಿದ್ದೀರ. ಯಾವುದು ಹೇಗೆ ನಡಿಬೇಕೋ ಅದು ಹಾಗೇ ನಡೀತಿದೆ. ಮತ್ತೆ ಕೊನೆಯದಾಗೊಂದು ವಿಷಯ, ಈಗ ಇದನ್ನ ಕೇಳ್ತಿರೋ ನಿಮ್ಮ ಆವೃತ್ತಿ ಎಲ್ಲದನ್ನು ಬದಲಾಯಿಸೋ ಆವೃತ್ತಿ ಅನ್ನೋದನ್ನ ಯಾವತ್ತಿಗೂ ಮರಿಬೇಡಿ.